ತನಿಖೆಯಿಂದ ತಪ್ಪಿಸಿಕೊಳ್ಳಲು ಪ್ಲಾನ್ ಮಾಡಿದ್ದ ಪಂಪಣ್ಣ. ಇಡಿ ದಾಳಿಯ ಮಾಹಿತಿಯನ್ನು ತಿಳಿದು 15 ದಿನ ರಜೆಯನ್ನು ಪಡೆದಿದ್ದ ಪಂಪಣ್ಣ ಅನ್ನೋದು ಗೊತ್ತಾಗ್ತಾ ಇದೆ. ರಾಯಚೂರು ತಾಲೂಕು ಪಂಚಾಯಿತಿಯಲ್ಲಿ ಕೇಸ್ ವರ್ಕರ್ ಆಗಿದ್ದಾರೆ ಪಂಪಣ್ಣ. 15 ದಿನಗಳ ಮೆಡಿಕಲ್ ಲೀವ್ ಅನ್ನು ಪಡೆದಿದ್ರು ಪಂಪಣ್ಣ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಬೆಳಗ್ಗೆಯಿಂದ ಪಂಪಣ್ಣನಿಗಾಗಿ ತಲಾಶ್ ಮಾಡಿತ್ತು ಜಾರಿ ನಿರ್ದೇಶನಾಲಯ. ನಿನ್ನೆ ಮಧ್ಯಾಹ್ನ 12:30ಕ್ಕೆ ಅಧಿಕಾರಿಗಳ ಸಂಪರ್ಕಕ್ಕೆ ಈ ಪಂಪಣ್ಣ ಸಿಗ್ತಾರೆ. ಈ ಪಂಪಣ್ಣನಿಗೆ 50 ಲಕ್ಷ ಕೊಟ್ಟಿರೋದಾಗಿ ಸತ್ಯನಾರಾಯಣ ವರ್ಮ SIT ಮುಂದೆಯೂ ಹೇಳಿಕೆ ಕೊಟ್ಟಿದ್ದ, ಇಡಿ ಮುಂದೆಯೂ ಕೂಡ ಹೇಳಿಕೆ ಕೊಟ್ಟಿದ್ದ. ಇವರು ದದ್ದಲ್ಗೆ ಮಾಜಿ PA ಆಗಿ ಕೆಲಸವನ್ನು ನಿರ್ವಹಿಸಿದವರು. ಇವರಿಗೆ ಹಣ ವರ್ಗಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕ್ರೋಢೀಕರಿಸುವಂತಹ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ನಿನ್ನೆ ಹುಡುಕಾಟವನ್ನು ನಡೆಸಿದರು. ಈ ಎಲ್ಲ ಆಗು ಹೋಗುಗಳ ಬಗ್ಗೆ ತಿಳಿದುಕೊಂಡಿದ್ದಂತಹ ಪಂಪಣ್ಣ ಈ ವಿಚಾರಣೆಯಿಂದ ಎಸ್ಕೇಪ್ ಆಗಲಿಕ್ಕೆ 15 ದಿನಗಳ ಕಾಲ ರಜೆ ಪಡೆದುಕೊಂಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈ ಪಂಪಣ್ಣನ ಕಳ್ಳಾಟ ಕೂಡ ಮುನ್ನೆಲೆಗೆ ಬರ್ತಾ ಇದೆ. 15 ದಿನಗಳ ಕಾಲ ಈತ ರಜೆಯನ್ನು ಪಡೆದಿದ್ದ ಅನ್ನುವಂತಹ ವಿಚಾರ ಮೊದಲೇ ಗೊತ್ತಿತ್ತಾ? ಈ ಬೆಳವಣಿಗೆಗಳು, ಇದರಿಂದ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ಗಳ ನಿರೀಕ್ಷೆಯಲ್ಲಿಯೇ ಈ ರಜೆಯನ್ನು ತೆಗೆದುಕೊಂಡಿದ್ರ ಅಂತ ಪಂಪಣ್ಣ? ನಿಜಕ್ಕೂ ಕೂಡ ಪ್ರೇಮ್, ಯಾಕೆಂತ ಹೇಳಿದರೆ ಈ ಒಂದು ಏನು ವಿಚಾರ ಹೊರಬರ್ದಿದಂತೆ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಲಿಕ್ಕೆ ಪಂಪಣ್ಣ ಮುಂದಾಗಿದ್ನ ಅನ್ನುವಂಥದ್ದು. ಯಾಕೆಂತ ಹೇಳಿದರೆ ಇಡಿ ದಾಳಿ ಆಗಿದೆ, ಅದು ದದ್ದಲ್ ಅವರ ನಿವಾಸದ ಮೇಲೆ ಆಗಿದೆ ಅನ್ನುವಂಥ ವಿಚಾರ ತಿಳಿದ ನಂತರದಲ್ಲಿ 15 ದಿನಗಳ ಮೆಡಿಕಲ್ ಲೀವ್ಗೆ ಅಪ್ಲೈ ಮಾಡುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ರಾಯಚೂರಿನಲ್ಲಿ ದದ್ದಲ್ ನಿವಾಸ ಹಾಗೂ ಪಂಪಣ್ಣನ ನಿವಾಸವನ್ನು ಎಡೆತಾಕಿ ಅಲ್ಲಿ ದಾಳಿ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿ 7 ಗಂಟೆಗೆ ದಾಳಿ ಮಾಡಲಿಕ್ಕೆ ಇಡಿ ಅಧಿಕಾರಿಗಳು ಸಜ್ಜಾಗಿದ್ದರು. ಆದರೆ ಆಜಾದ್ ನಗರದ ನಿವಾಸ ಏನಿದೆ, ಪಂಪಣ್ಣ ಅಲ್ಲಿ ಇರಲಿಲ್ಲ. ಹೀಗಾಗಿ ಪಂಪಣ್ಣ ಎಲ್ಲಿದ್ದಾನೆ ಅಂತ ಹುಡುಕಾಟ ಮಾಡಿದ ಅಧಿಕಾರಿಗಳು ಕೊನೆಗೆ ಪಂಪಣ್ಣ ಅವ್ರ ಕೈಗೆ ಸಿಕ್ಕಿದ್ದು ಮಧ್ಯಾಹ್ನ 12ವರೆಗೆ. ಆದರೆ ಈ ಒಂದು ಸಮಯದ ಮಧ್ಯದಲ್ಲಿ ಪಂಪಣ್ಣ ನೇರವಾಗಿ ತನ್ನ ತಾಲೂಕು ಪಂಚಾಯಿತಿ ಅಧಿಕಾರಿ ಏನು ಕಚೇರಿ ಇದೆ ಅಲ್ಲಿಗೆ ಹೋಗಿ 15 ದಿನಗಳ ಮೆಡಿಕಲ್ ಲೀವ್ಗೆ ಅಪ್ಲೈ ಮಾಡಿರುವಂಥದ್ದು. ಆದರೆ ಎಲ್ಲ ಆರೋಗ್ಯವಾಗಿದ್ದರೂ ಕೂಡ ಪಂಪಣ್ಣ ಯಾಕೆ 15 ದಿನಗಳ ಮೆಡಿಕಲ್ ಲೀವ್ಗೆ ಅಪ್ಲೈ ಮಾಡಿದ ಅನ್ನುವಂಥದ್ದು ಮತ್ತು ಈ ಪ್ರಕರಣದಲ್ಲಿ ಅವರ ಪಾತ್ರ ಎಷ್ಟರ ಮಟ್ಟಿಗೆ ಇರ್ಬೋದು ಮತ್ತು ಅಧಿಕಾರಿಗಳ ಒಂದು ವಿಚಾರಣೆ ಅಥವಾ ತನಿಖೆಯಿಂದ ತಪ್ಪಿಸಿಕೊಳ್ಳಲು ಈ ಒಂದು ಪ್ಲಾನ್ ಮಾಡಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟ ಆಗ್ತದೆ. ಹೀಗಾಗಿ ಏನು 12:30ವರೆಗೆ ಅವರನ್ನು ಹುಡುಕಿದಂಥ ಇಡಿ ಅಧಿಕಾರಿಗಳು ನೇರವಾಗಿ ಮನೆಗೆ ಕರೆದುಕೊಂಡು ಬಂದು ಅವರ ಮುಂದೆಯೇ ಅವರ ದಾಖಲೆಗಳನ್ನೆಲ್ಲವನ್ನು ಕೂಡ ತೆಗೆಸಿ ಅದರ ಒಂದು ತಪಾಸಣೆ ಕಾರ್ಯಕ್ಕೆ ಮುಂದಾಗ್ತಾರೆ. ಹೀಗಾಗಿ ಪಂಪಣ್ಣ ಏನು 55 ಲಕ್ಷ ರೂಪಾಯಿಯನ್ನು ಪಡೆದಿದ್ದಾರೆ ಅನ್ನುವಂಥ ಆರೋಪವನ್ನು ಈ ಒಂದು ಹಗರಣದಲ್ಲಿ ಎದುರಿಸ್ತಾ ಇದ್ದಾರೆ ಮತ್ತು ಅವರ ಟ್ರಾನ್ಸಾಕ್ಷನ್ನಲ್ಲೂ ಕೂಡ ಒಂದಷ್ಟು ಮಾಹಿತಿಗಳು ಈಗಾಗಲೇ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಇದೆಲ್ಲವನ್ನು ನೋಡಿದಾಗ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಒಂದು ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದು, ಅಂದ್ರೆ ರಾಜಕಾರಣಿಗಳು ಜನಪ್ರತಿನಿಧಿಗಳ ವ್ಯವಹಾರಗಳಲ್ಲಿ ಇವರು ತೊಡಗಿರುವಂಥದ್ದು ಈ ಮೇಲ್ನೋಟಕ್ಕೆ ಈಗ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.